ನೋಡೋಣ ಇದೆ ಬಿದ್ದರೆ ಬಚಾವ್ ಆಗ್ಬೋದಾ ಇಲ್ಲ ಏನು ಕತೆ ಹಳ್ಳ ಇದೆಯಾ? ಓ ಗಾನು ಬಿದ್ದರೆ ಗಾನು ಯಪ್ಪ. ಮಿನಿ ಲಾಗ್ಗೆ ಸ್ವಾಗತ. ಮೈಸೂರು ಕಡೆ ಹೋಗ್ತಾ ಇದೀವಿ ಸಡನ್ನಾಗಿ. ಬನ್ನಿ ಏನಾಗುತ್ತೆ ನೋಡೋಣ. ಫುಲ್ಲು ಮೈಸೂರಿಗೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಎಲ್ಲ ಸುತ್ತಾಡಿಕೊಂಡು ಏನಾಗುತ್ತೆ ಹೋಗ್ತಾ ಇಂದ ಮತ್ತೆ ನಾವು ಮನೆಗೆ ಸೇರೋಷ್ಟರಲ್ಲಿ ಏನೇನೆಲ್ಲ ಆಗುತ್ತೆ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ. ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಕಮ್ ಹೀಗೆ ಹೋಗ್ತಾ ಇದ್ವಿ. ಒಳ್ಳೆ ವ್ಯೂ ಪಾಯಿಂಟ್ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮೈಸೂರು ಕಡೆ ಪ್ಲ್ಯಾನ್ ಮಾಡಿದ್ರೆ ಹೋಗಿ ಇದೇ ರೂಟಲ್ಲಿ ಹೋಗಿ. ರೂಟು ನಿಮಗೆ ಐ ಥಿಂಕ್ ಗೊತ್ತಿರುತ್ತೆ. ಈಗ ನಾನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಟೆಂಪಲ್ಗೆ ಹೋಗುವಾಗ ನನಗೆ ಸಿಕ್ಕಿದಂಥ ಸ್ಟ್ಯಾಚು ಅದು. ನಾವಲ್ಲಿ ಚೇಂಜ್ ಮಾಡಿದಲ್ಲ ಅವ್ರು ನೋಡಿ ಇವಾಗ ಬರ್ತಾ ಇದ್ದಾರೆ. ಎಂಥ ವ್ಯೂ ಪಾಯಿಂಟ್ ಅಲ್ಲ, ಅದಕ್ಕೆ ಅಲ್ಲೇ ಸಡನ್ನಾಗಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ನಾನಿವಾಗ ಹೋಗ್ತಾ ಇರೋದು ಕುರುಬನಕಟ್ಟೆ ಅಂತ ಒಂದು ಕ್ಷೇತ್ರಕ್ಕೆ. ಅಲ್ಲಿ ಹೋಗ್ತಾ ನಮಗೆ ಸಿಗೋದಿಲ್ಲ. ಮಳವಳ್ಳಿ ರೂಟ್ ಇದು ಆ್ಯಕ್ಚುಲಿ. ಹಿಂಗೆ ಅದೇ ಇದೇ ಬ್ಲಾಗ್ ಮಾಡ್ತಾ ಟ್ರಾವೆಲ್ ಹೋಗ್ತಾ ಇದ್ದೆ. ಒಳ್ಳೆ ವ್ಯೂ ಪಾಯಿಂಟ್ ಸಿಕ್ತು ಅಂತ, ಒಳ್ಳೆ ವ್ಯೂ ಪಾಯಿಂಟು. ಅದಕ್ಕೆ ನಿಮ್ಗೆ ಹಂಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಇಳಿದ್ಬಿಟ್ಟು ಬರ್ತಾಯಿದ್ದೀನಿ. ಇಲ್ಲಿ ರೋಡ್ ಇದೆ, ಅಲ್ಲಿ ನಾನು ಗಾಡಿ ಹಾಕಿದ್ದೀನಿ. ಕಣ್ ಹಿಂಗೆ ಹೂ ಟೂ ವೀಲರ್ ಇದನ್ನು ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ನೋಡೋಣ ಇದೆ ಬಿದ್ದರೆ ಬಚಾವ್ ಆಗ್ಬೋದಾ ಇಲ್ಲ ಏನು ಕತೆ ಹಳ್ಳ ಇದೆಯಾ? ಓ ಗಾನು ಬಿದ್ದರೆ ಗಾನು ಯಪ್ಪ. ಗಾಡಿ ಹೋಗುತ್ತೆ ಬಾ, ಹಿಡ್ಕೊಂಡೆ ಹೋಗೋದು. ಇದು ಬಂದು ಮುಡುಕುತೊರೆ ಅನ್ನೋ ಒಂದು ದೇವಸ್ಥಾನ ಇದೆ. ಅದೇ ರೂಟಲ್ಲಿ ಹೋಗ್ತದೆ. ತಲಕಾಡು ಹತ್ರ ಸಿಗುತ್ತೆ ನಿಮಗೆ ಇದು. ಮೇಲ್ಗಡೆ ಹೋಗ್ತಾ ವ್ಯೂ ಪಾಯಿಂಟ್ ಕೂಡ ಚೆನ್ನಾಗಿ ಸಿಗುತ್ತೆ. ಅದು ಹೋಗ್ತಾ ವಿಡಿಯೋದಲ್ಲಿ ಕೂಡ ಇದೆ, ನೋಡಿ ಬೇಕಿದ್ರೆ ನೋಡಿ. ಇದು ಬೆಟ್ಟಕ್ಕೆ ಮೆಟ್ಲತ್ತುವಾಗ ಹೋಗ್ತಾನೆ ಸಿಕ್ಕಿರೋವಂಥ ಪ್ಲೇಸ್ ಇದು. ಮೇಲ್ಗಡೆ ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಇನ್ನೂ ದೊಡ್ಡದಾಗಿ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ದೇವಸ್ಥಾನ. ದರ್ಶನ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನೋಡೋರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮಿಂದ ನನಗೂ ಕೂಡ ಒಳ್ಳೆಯದಾಗುತ್ತೆ. ದರ್ಶನ ಎಲ್ಲ ಮುಗೀತು. ಮತ್ತೆ ಹೋಗ್ತಾ ಇಲ್ಲೇ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಕಣ್ಣು ತುಂಬಿಸ್ಕೊಂಡು ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ಹೋಗಿ. ನೆಕ್ಸ್ಟ್ ಪ್ಲೇಸ್ ಬಂದು ತಲಕಾಡು. ತಲಕಾಡು ಹತ್ರ ನದಿ ಇದೆಯಲ್ಲ, ಅಲ್ಲಿ ಬಂದ್ವಿ. ಅಲ್ಲಿ ಅಷ್ಟೊತ್ತು ಆಟ ಆಡಲಿಲ್ಲ, ಜನ ಜಾಸ್ತಿ ಇದ್ರು ಅಂತ ಮತ್ತೆ ಇಲ್ಲಿಗೆ ಬಂದ್ವಿ. ಮರಳುಗಾಡು ಮರಳೆಲ್ಲ ಇದೆಯಲ್ಲ, ಅಲ್ಲಿಗೆ ಆರಾಮಾಗಿ ಅಲ್ಲೆಲ್ಲ ಟೈಮ್ ಪಾಸ್ ಮಾಡಿಕೊಂಡು ಎಲ್ಲ ದೇವಸ್ಥಾನಗಳನ್ನೂ ನೋಡಿಕೊಂಡು ನಿಮಗೂ ಕೂಡ ಕ್ಲಿಪ್ ಹಾಕಿದ್ದೀನಿ. ಎಲ್ಲ ದೇವಸ್ಥಾನ ಕೂಡ ನೋಡಿ. ನೀವು ಈ ಕಡೆ ಬಂದರೆ ಇದೆಲ್ಲ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ದಿವಸದಲ್ಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು ಈ ದೇವಸ್ಥಾನ ಎಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ, ಸಖತ್ತಾಗಿದೆ. ಏನೋ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ, ಏನೋ ಒಂಥರ ಹಳೆಯ ಕಾಲದ್ದು. ಬನ್ನಿ, ಬಂದು ನೀವು ನೋಡಿ, ಫೀಲ್ ಆಗುತ್ತೆ, ಮೈಂಡಿಗೆ ಫ್ರೆಶ್ನೆಸ್ ಸಿಗುತ್ತೆ. ಒಂದು ತಲಕಾಡಲ್ಲಿ ಬರುತ್ತೆ ಈ ದೇವಸ್ಥಾನ ಇದೆಯಲ್ಲ. ಇದು ಬಂದ್ಬಿಟ್ಟು ಈ ಒಂದು ತೀರ್ಥ ಕೊಡ್ತಾರೆ. ಆ ತೀರ್ಥ ಹಾಕೊಂಡು ನೀವು ಸ್ನಾನ ಮಾಡಿದ್ರೆ ನಿಮಗೆ ಏನೂ ಇರೋದಿಲ್ಲ, ಎಲ್ಲ ಕಾಯಿಲೆ ಎಲ್ಲ ಗುಣ ಆಗುತ್ತೆ. ಇದು ನೆನ್ನೆ ಆಗಿರೋಂಥ ಆಕ್ಸಿಡೆಂಟು. ದಯವಿಟ್ಟು ನೀವೆಲ್ಲ ಗಾಡಿ ಓಡಿಸುವಾಗ ಎಚ್ಚರಿಕೆಯಿಂದ ಓಡಿಸಿ. ಹೆಲ್ಮೆಟ್ ಹಾಕ್ಕೊಳ್ಳಿ ಗಾಡಿ ಓಡಿಸೋರು. ಕುಡಿಬೇಡಿ. ತುಂಬ ಭಯಭಕ್ತಿಯಿಂದ ಗಾಡಿ ಓಡಿಸಿ ಅಂತ ಹೇಳ್ತೀನಿ. ನೀವು ಕೆಲಸ ಮಾಡೋದೇ, ನೀವು ಏನೇ ಮಾಡಿದ್ರು ಕೂಡ ನಿಮ್ಮ ಫ್ಯಾಮಿಲಿಗೋಸ್ಕರ ಮಾಡ್ತಾ ಇರ್ತಾರೆ, ನಿಮಗೋಸ್ಕರ ಮಾಡ್ತಾ ಇರ್ತೀರ. ಒಂದು ಕ್ಷಣ ಉಳ್ಸೋಕ್ಕೋಸ್ಕರ ಒಂದು ಲೈಫ್ ಕಳ್ಕೊಂಬೇಡಿ.